ಬಾಯ್ ಬಾಪುಟ ಅಲ್ಲಿ ಬರ್ತು ಬಮ್ಮ. ಆಮೇಲೆ ಏನಾಯ್ತತ್ತೆ? ಆಮೇಲೆ ಏನೂ ಇಲ್ಲಮ್ಮ, ಇವಳು ವರ್ಷದ ಮಗು ಹಂಗೋ ಹಿಂಗೋ ಸಾಕದ. ಅವ್ರ ಅಜ್ಜಿ ಒಂದು ದಿವಸ ಬಂದು ಮಗುನ ಎತ್ಕೊಂಡು ಹೊರಟ್ಬಿಟ್ಲು, ನಾನೇ ನೋಡ್ಕೊತೀನಿ ನಾನೇ ಮಾಡ್ತೀನಿ ಅಂತ. ಇವಾಗ ಒಂದು 3-4 ವರ್ಷದಿಂದ ಆಯಮ್ಮನ ನಮ್ಮ ನೋಡ್ಕೊತಾ ಇರೋದ. ಇವಾಗ ಇಲ್ಲಿ ಬಂದಿರೋದು ಇವಳು ನೋಡ್ಕೊತಾ ಇದ್ಲು. ಇವಾಗ ಅದೇನಾಯ್ತೋ ಏನು ಕತೆನೋ, ಇಲ್ಲೇ ಇರಲಿ ಅಂತ ಬಿಟ್ಬಿಟ್ಟು ಹೊರಟೋದ್ಲು. ನನ್ನ ಮಗನ ಮಾಡಿದ ಕೆಲಸ ಇವತ್ತು ನೋಡಿ ನಾವು ಅನ್ಭೋಗ್ಸಂಗಾಗತ್ತೆ. ಪಾಪ ನೀನು ಹೊಸ್ದಾಗಿ ಬಂದಿದ್ದೆ, ಅದೆಷ್ಟು ಬೈಕಂತ ಇದೀವ ನಮ್ಮನ್ನ ಮುಂಚಾಗೆ. ಆ ಸ್ವಾಮಿಗೆ ಹೇಳಿದ್ರಮ್ಮ, ನಾನು ಪೂಜೆ ಮಾಡ್ಕೊಂಡು ಬಂದಮೇಲೆ ನೀವ್ಯಾರು ಆ ರೂಮಕ್ಕೆ ಹೋಗಲೇಬಾರ್ದು, ನಿಮ್ಮ ಹೆಜ್ಜೆ ಆ ರೂಮಕ್ಕೆ ಬೀಳಲೇಬಾರ್ದು. ನಿಮ್ಮ ಹೆಜ್ಜೆನ ಬಿದ್ದೈತಂದರೆ ಆ ಆತ್ಮಕ್ತಿಗೆ ಶಕ್ತಿ ಬರ್ತದೆ ಅಂತ. ನಾನು ಎಷ್ಟು ಹೇಳಿದ್ರು ನನ್ನ ಮಗನ ಕೇಳಬೇಕಲ್ಲಮ್ಮ ನನ್ನ ಮಾತು. ಎಲ್ಲಿ ಕೇಳ್ತಾನೆ ಹೇಳಿ ಇವನು? ಅವರು ಪೂಜೆ ಮಾಡಿ ಎಲ್ಲ ಬಂದೋಬಸ್ತು ಮಾಡಿರ್ತಾರೆ ರೂಮಾಗ. ನಾವು ಹೋಗಿ ಓಡಾಡಿದ್ರೆ ಅದಕ್ಕೆಲ್ಲ ಭಿನ್ನ ಆದಂಗೆ ಆಗ್ತದೆ. ಆವಾಗ ಅದಕ್ಕೆ ಆಸಕ್ತಿ ಬರ್ತದೆ. ನಾನು ಹೇಳ್ತೀನಿ ಬೇಡಪ್ಪ ಬೇಡಪ್ಪ ಅಂತ. ನಾನು ಸೋಫಾ ಎಲ್ಲ ಅಡ್ಡಾಕ್ಬಿಟ್ಟು ಬಟ್ಟೆನೇ ಹಾಕ್ಬಿಟ್ಟಿದ್ನಮ್ಮ, ಅಲ್ಲಿ ರೂಮ್ ಅದೇ ಅಂತ ಯಾರಿಗೂ ತಿಳಿತಾನೆ ಇರಲಿಲ್ಲ. ಅಮ್ಮ ಇನ್ನ ಅಲ್ಲೇ ಕುತ್ಕೊಂಡವಳೆ ಅಂತ ಯಾರ್ಕಮ್ಮ ತಿಳಿಯೋದು? ಯಾರು ತಿಳಿಯೋದು ಹೇಳು? ಅದಕ್ಕೆ ಮುಕ್ತಿ ಸಿಕ್ಕೋವರೆಗೂ ನಾವು ಕಾಯ್ಬೇಕು. ಇವಾಗ ನೋಡ್ತಾ ಎಷ್ಟು ರಾಮಾಯಣ ಆಯಿತು. ಹಾಂ ಓದೇ ಹೋಗ್ಲಿ ಬಿಡಮ್ಮ, ಯಾರನ್ನ ಕರ್ಸಿ ಸರಿ ಮಾಡ್ತೀರಾ ಆಯಿತು. ನೀನೇನು ಬೇಜಾರು ಮಾಡ್ಕೊಂಬಿಡಮ್ಮ ನೇತ್ರ. ಇಲ್ಲ ಅತ್ತೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಾವೇನೋ ದೊಡ್ಡವ್ರು ತಡ್ಕೊಂತೀರಿ, ಎಳೆ ಮಗುಕ್ಕೆ ಏನೋ ತೊಂದರೆ ಆಗ್ಬಿಟ್ಟಾಯ್ತು ಅಂತ ಅಷ್ಟೇ ಅತ್ತೆ. ಏನು ಮಾಡೋಕ್ಕತ್ತದೆ ಅತ್ತೆ? ಇವಾಗ ನಾವು ಆ ಮನೆ ಬಾಕ್ಲಾಕಿದ್ರಲ್ಲ, ಆ ಮನೆಯಿಂದ ಏನು ಬರಲ್ಲ ಅತ್ತೆ ಈಚೆಗೆ? ಏನಮ್ಮ ನನಗೇನು ತಿಳಿತಾ ಇಲ್ಲ, ಏನೂ ತಿಳಿತಾ ಇಲ್ಲ. ಅದ್ಯಾರೇ? ಹೌದಾ? ಅವತ್ತು ಬಂದಿದ್ದಲ್ಲ ಚಿಕ್ಕ ಮಕ್ಕಳು ಅವರೇ? ಆ ಮಕ್ಕಳು ಬಂದು ಏನು ಮಾಡ್ತಾರೆ? ಅಯ್ಯೋ ಎಷ್ಟು ಜನ ಅವ್ರೆ ಅಂತ ಕೇಳೋದೆ, ಅದು ಎಲ್ಲರೂ ಕೇಳ್ತಾರೆ ಬಿಡು. ಆ ಎಳೆ ಮಕ್ಳು ಏನು ಮಾಡ್ತಾರೆ? ಬಂದ ಸುಮ್ಮನೆ ಇರು, ಏನು ಬೇಡ ಪಾಪ. ಆ ಮಕ್ಕಳು ಎಷ್ಟು ಜನ ಅವ್ರೆ ನಿಮ್ಮ ಮನೆಗೆ ಅಜ್ಜಿ ಅಂತ ಕೇಳಿದ್ರು, ಅದಕ್ಕೆ ಅವ್ರು ಬಂದು ಏನು ಮಾಡ್ತಾರೆ? ಅವ್ರಿಗೆ ಏನು ತೊಂದರೆ ಆಗ್ಲಿನಾ? ಏನು ಬೇಡ ಸುಮ್ಮನೆ ಇರು. ಲೈ ಬಾಯ್ ಮುಚ್ಚೆ ಬಾಯಿ. ನಿನ್ನ ಮಾತು ಕೇಳಿ 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 ಇವತ್ತು ಇಷ್ಟು ಮಾತ್ರ ಆಗದೆ. ನಿನ್ನ ಮಾತು ನಿಮ್ಮ ಅಪ್ಪನ ಮಾತು ಬಾಯಿಗೆ ಮುಚ್ಕೊಂಡಿರ್ಬೇಕು ಅಪ್ಪನ ಮಗಳು. ಲೈ ನೀನೊಂದು 2 ದಿನ ಆ ಕಡೆಗೆ ಹೋಗೋದೇ ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು ಮನೆಗ. ಸರಿ ಬಿಡಮ್ಮ ಹೋಗಿಲ್ಲ ನೇತ್ರ. ಯಾರನ ಒಂದು ಒಳ್ಳೆ ವೈದ್ಯಕರು ಸಿಕ್ಕೋವರ್ಕೂ ಆ ಕಡೆಗೆ ಹೋಗೋದೇ ಬೇಡಮ್ಮ, ಈ ಮನೆಗೆ ಇರೋಣ ನಾವು. ಸರಿ ಅತ್ತೆ ಆಯಿತು. ಇವಳ್ದೇನ ಜಾಸ್ತಿ ಆಯಿತು, ಬಿಡ್ತೀನೊಂದು ಸರಿಯಾಗಿ. ರತ್ನಕ್ಕ ಬಾಮ್ಮ ನಗಮ್ಮ. ಅದೇ ಕಕ್ಕ ಈ ಮನೆಗೆ ಬಂದ್ಬಿಟ್ಟಿದ್ರಿ? ಇವ್ನು ನನ್ನ ಮಗನ ಅವನಲ್ಲ, ಇವ್ನು ಮಾಡೋದೆಲ್ಲ ಇಂಥ ಕೆಲಸಗಳೇನಾಗಮ್ಮ. ಬಾನಗಮ್ಮ ಕೂತ್ಕ ಬಾನಗಮ್ಮ. ಅದೇನೋ ಬುಕ್ ಬೇಕು ಅಂತ ರೂಮ್ ಎಲ್ಲ ಓಡಾಡ್ಬಿಟ್ಟವನೆ. ಅವನು ಹೋಗೋವನಂತೆ ಇವಳು ಹೋಗೋಳೆ, ಇವಳು ಹೋಗಿ ರೂಮ್ ಬಾಕಲು ತೆಗ್ದಂತೆ ಇವಳು ನಮ್ಮ ನೇತ್ರನೂ ಹೋಗೋಳೆ. ಎಲ್ಲ ಓಡಾಡ್ಬಿಟ್ರಮ್ಮ. ಎದ್ದು ಕೂತ್ಕೊಂಡ್ಲ ಕಬ್ಬು ಮುಂದೆ. ಅವಳಿಗೆ ಬದುಕಿದ್ದಾಗೂ ನಮ್ದಿಲ್ಲ, ಸತ್ತ ಮೇಲೂ ನಮ್ದಿಲ್ಲ. ನಮ್ಗೆ ಹೋಗು. ಏನು ನನ್ನ ಮಗನ ಹೊಡೆದ್ಬಿಟ್ಟವಳೆ, ಅವನ ತಲೆ ಸುತ್ತ ತಲೆ ಬಿದ್ದೋಗೋನೆ, ಇವಳು ಬರ್ದವಳೆ. ಅಯ್ಯೋ ಎಂಥ ಕೆಲಸ ಆಗೋಯ್ತಕ್ಕ. ಯಾರವ್ರಕ್ಕ? ತಾತನು ಸತ್ತೋಗ್ಬಿಟ್ನಕ್ಕೋ. ಅದೇ ನಾನು ಹೇಳ್ತಾ ಇದ್ದೀನಿ ಅಂತ, ಸತ್ತೋದ್ನ ಅಪ್ಪನು ಅಂತ. ನಗಕ್ಕ ಬೇರೆ ಯಾರು ಇಲ್ಲ? ಇಲ್ಲಪ್ಪ ಯಾರು ಇಲ್ಲ ನಂಗೆ ತಿಳಿದಿರೋರು. ಇವಳೇನೋ ಆವಾಗ ನಿಮ್ಮ ಮನೆಗೆ ಬಂದಿದ್ರಲ್ಲಮ್ಮ ಮಕ್ಕಳು, ಆವಾಗಿಂದ ಅವ್ರದೇ ಹೇಳ್ತಾಳೆ ರಾಮು ಕಾರುಣ್ಯ ಅಂತ. ಯಾರನಾಗಮ್ಮ ಅವರು? ಅಕ್ಕ ನಮ್ಮ ಅಣ್ಣ ಮೊಮ್ಮಕ್ಕಳು. ನಮ್ಮ ಅಣ್ಣ ಮೊಮ್ಮಕ್ಕಳು. ಕಾರುಣ್ಯ ಅನ್ನೋಳು ಮಗಳು, ರಾಮು ಅನ್ನೋನು ಮಗನು. ನಮ್ಮ ಅಣ್ಣ ಮೊಮ್ಮಕ್ಕಳು ಇಬ್ರು. ಅವರು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಪುನರ್ಜನ್ಮ ಅಂತ ನಾವು ಅನ್ಕೊಂಡಿದ್ದೀರಿ. ಅವರಿಬ್ರು ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣ ಸತ್ತೋಗಿ ತಿರ್ಗಾ ಹುಟ್ಟವ್ರೆ ಅಂತ. ತಿರ್ಗಾ ಹುಟ್ಟವ್ರೆ ಅಂತ. ಲೇ ನೀನು ಮಾಡೋ ಎಡವಟ್ಟಿಗೆ ರೀತಿನ ನಾನು ಎಡವಟ್ಟಿಗೆ ಮಾಡ್ತೀನಿ. ಬಾಯಿಸ್ಕೊಂಡು ಮಲ್ಕಳೆ. ಎಳೆ ಮಕ್ಳು ಬಂದು ಏನು ಮಾಡ್ದಾವ? ಅಯ್ಯೋ ಎಳೆ ಮಕ್ಳಮ್ಮ ಏನು ಮಾಡ್ತಾವಮ್ಮ ಅವ? ಏನು ಮಾಡ್ತಾರೆ ಪಾಪ ಅವರು? ಆ ಮಕ್ಕಳು ನಿಮ್ಮ ಮನೆಗೆ 4 ಜನ ಅವ್ರೆ ಅಂತ ಕೇಳಿದ್ರು ನನ್ನನ್ನು. ಅದು ಕೇಳ್ತಾವಳೆ, ಅವ್ರಿಗೆ ಗೊತ್ತು ದೆವ್ವ ಇದ್ದಿದ್ದು ಅಂತ. ಅಯ್ಯೋ ಏನು ಮಾಡ್ದವ್ರು ಯಾರನ್ನ ಕೇಳೋಣ. ಈ ಸತಿ ಅಂತೂ ಬಂದೋಬಸ್ತು ಮಾಡಿಬಿಡೋಣತ್ತ. ಬಂದೋಬಸ್ತು ಮಾಡಿ ಆ ರೂಮ್ ಹೆಂಗೂ ನಿಮ್ಮ ಮನೆಗೆ ಇದಾಗಿಲ್ಲ, ಅದನ್ನು ಒಡ್ಸಾಕ್ಬಿಟ್ಟಕ್ಕ. ಹಂಗೆ ಮಾಡ್ಬೇಕು ನಾಗಮ್ಮ. ಏನಾರ ಒಂದು ಗತಿ ಇರಿಸ್ಬೇಕು, ಇಲ್ಲ ಅಂತಂದರೆ ಆಗಲ್ಲ. ಯಾಕೆ ನೇತ್ರ ಏನೈತೆ? ತನಸು ತಿಂಗಿದ್ದದ್ಲು. ಅಯ್ಯೋ ಏನೇನು ಗಾಶಾರ್ಗಳ ಹೋಗಮ್ಮ ನಗಮ್ಮ, ನಂಗೆ ಬೇಜಾರಾಗ್ಬಿಟ್ಟದ ನನ್ನ ಮಗನಿಂದ. ನೇತ್ರ ಏನು ಹೆಚ್ಚು ಕಮ್ಮಿ ಆಯಿತು? ಏನು ಕತ್ತೇನು? ನೇತ್ರ ಅಮ್ಮ ಏನಾಯ್ತು ನೋಡಮ್ಮ. ನೀನು ಮಟ್ಟ ಹೋಗ ನಿನ್ನ ಹತ್ರ ಯಾಕೋದು ಬಂದದೆ ನಂಗೆ. ನೇತ್ರ ಯಾಕಮ್ಮ ಏನಾಯ್ತಮ್ಮ? ನೇತ್ರ ಯಾಕಮ್ಮ ಏನಾಯ್ತಮ್ಮ? ಏನಿಲ್ಲ ಅತ್ತೆ ಏನಿಲ್ಲ, ಯಾಕೋ ತಲೆ ಸುತ್ತಂಗಾಯ್ತು. ನೀವು ಹೇಳಿದ್ದೆಲ್ಲ ಕೇಳಿ. ಅಯ್ಯೋ ಒಳ್ಳೆ ಹುಡುಗಿ ನೀನು,
ರಷ್ಟೊತ್ತು ಗಾಬರಿ ಇಕ್ಸ್ಬಿಟ್ಟೆ. ಎದ್ದೇಳು ಕೂತ್ಕೊ ಹೇಳು. ನಾನು ಅದಕ್ಕೆ ಹೇಳಿದ್ದು ನಿಂಗೇನು ಹೇಳೋದು ಬೇಡ ಅಂತ. ಬಾಯ್ ಮುಚ್ಚ ಕೂತ್ಕೇಳಮ್ಮ, ನಿಧಾನವಾಗಿ ಕೂತ್ಕೇಳು. ಯಾಕಮ್ಮ ನಿತ್ರ ಏನಾಯ್ತು? ಏನೂ ಇಲ್ಲಮ್ಮ, ಏನೂ ಇಲ್ಲ ಕನಕ, ಆರಾಮಾಗಿ ಇದ್ದೀನಿ ನಾನು. ಆರಾಮಾಗಿದ್ರೆ ಸಾಕಮ್ಮ. ಅತ್ತೆ ಯಾಕೆ ಬೇಜಾರು ಮಾಡ್ಕೊಂತ ಇದ್ರೆ? ನಂಗೇನೂ ಆಗಿಲ್ಲ, ನಾನು ಆರಾಮಾಗಿ ಇದ್ದೀನಿ. ಹಿಂಗೆ ನಗುನಗ್ತಾ ಆರಾಮಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ಏನಕ್ಕಮ್ಮ? ಬೇಡ ಬಿಡು, ನಮ್ಮನೆಗೆ ಹೋಗದೆ ಇದ್ರೆ ಸರಿ ಹೋಗ್ತೈತೆ ಎಲ್ಲ. ನೀನು ಅತ್ತೆ ಅಡುಗೆ ಮನೆಯಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂತೀನಿ ತಡೀರಿ ನಾನು. ಅಯ್ಯೋ ನಾನು ಯಾರನ್ನ ಕೆಲಸವನ್ನು ಕರ್ಕೊಂಬಂದು ಎಲ್ಲ ಕ್ಲೀನ್ ಮಾಡಿಸ್ತೀನಿ ಬಿಡಮ್ಮ. ಎಷ್ಟೊತ್ತು ನಾನೇ ಮಾಡ್ತೀನಿ ಇರತ್ತೆ. ನಂಗೆ ತಲೆ ನೋಯ್ತೈತೆ, ಒಂಚೂರು ಕಾಫಿ ಕುಡಿಬೇಕು. ಪಾಪ ಒಳ್ಳೆ ಹುಡುಗಿರತ್ನಕೋ. ಹ್ಞೂ ನಮ್ಮ ಒಳ್ಳೆ ಹುಡುಗಿನೇ. ಎಲ್ಲ ಹೇಳೋದು ನೀನು ಯಾರನ್ನಾಗಿದ್ರೆ ಇನ್ನೆಷ್ಟು ಮಾತಾಡೋರೋ ಏನು ಮಾತಾಡ್ತಾ ಇಲ್ಲ ಹುಡುಗಿ. ಸುಮ್ಮನೆ ಅವಳೆ ಏನು ಮಾಡೋಕ್ಕಾಗ್ತೈತೆ ಅಂತ. ನಾಗಮ್ಮ ಯಾರನ ಒಳ್ಳೆ ವೈದಿಕರಿದ್ರೆ ಪೂಜೆ ಮಾಡೋರು ಹಂಗೆ ಹೇಳಮ್ಮ ನಮ್ಗೆ ಸರಿ ಮಾಡಿಸ್ಬಿಡೋಣ. ತಮ್ಮನಿಗೆ ಹೋಗ್ದಿದ್ರು ಪರವಾಗಿಲ್ಲ. ಹ್ಞೂ ಹೇಳ್ತೀನಿ ರಕ್ಕ, ಯಾರನ್ನ ಕೇಳ್ತೀನಿ. ನಿಮ್ಮ ಲಕ್ಷ್ಮಿ ಬಂದು ಪ್ರಸ್ತ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ಲಮ್ಮ. ಎಲ್ಲಮ್ಮ ಮಾಡೋದು? ಅಯ್ಯೋ ಭಗವಂತ, ಈ ಮನೆಗೆ ಮಾಡಿಕೊಟ್ರೆ ಆಯ್ತು ಬಿಡು. ಪಾಪ ಹೊಸ್ದಾಗಿ ಮದುವೆ ಆಗುತ್ತೆ. ಹ್ಞೂ ಸರಿ ಮಾಡ್ಕೊಡ್ತೀನಿ ಬಿಡಿ. ಇಲ್ಲ ಇನ್ನೇನು ಮಾಡೋಕ್ಕತ್ತೈತಿ. ಸರಿಕ್ಕ ನಾನು ಓದ್ತೀನಿ. ಹ್ಞೂ ಸರಿ ನಾಗಮ್ಮ, ನಾನು ಕ್ಲೀನ್ ಮಾಡ್ಕೊಂಬರ್ತೀನಿ ರಮ್ಮ. ಮನೆ ಹತ್ರ ನಾನು ಮಾಡ್ತೀನಿ, ಕುತ್ಕೊಂಡಿರತ್ತೆ ಆರಾಮಾಗಿ. ನೋಡಿದ ನೀನು ಮಾಡಿದ ಕೆಲಸ. ಅಯ್ಯೋ ಹೋಗಮ್ಮ, ಇವೆಲ್ಲ ಯಾರು ನಂಬ್ತಾರೆ? ಒಳ್ಳೆ ಮೂರು ನಂಬಿಕೆಗಳಿವೆಲ್ಲ. ದೆವ್ವನೂ ಇಲ್ಲ, ದಟ್ಟನೂ ಇಲ್ಲ. ನಿನ್ನ ಮಗಳು ಅಲ್ಲೇ ಕೂತಾಳೆ, ಅವ್ನು ಕೇಳು ಹೇಳ್ತಾಳೆ. ಆ ಎಳೆ ಮಗುಕ್ಕೆ ಅಂತ ಹೇಳ್ತದೆ. ನಾವು ಮಾತಾಡಿದ್ನ ಅವ್ರು ಕೇಳ್ಸ್ಕೊಂಡು ಹಂಗೆ ಆಗ್ತದೆ. ನೀವು ಸುಮ್ಮನೆ ಇರಬೇಕು. ಹಂಗೇನು ಎಲ್ಲದಕ್ಕೂ ಹಿಂಗೆ ಮಾತಾಡ್ತೀಯ ನೋಡಮ್ಮ, ಸುಮ್ಮನೆ ಇರಮ್ಮ. ಜಯಮ್ಮ ಏನೇ ಸರ್ ಜಯ ನಮ್ಮನೆ ಗಂಟೆ ಬಂದ್ಬಿಟ್ಟಿದ್ಯಾ? ಏನೇ ನಮ್ಮನೆ ಗಂಟೆ ಬಂದಿದ್ಯಾ? ಅಯ್ಯೋ ಮೊನ್ನೆ ಅಷ್ಟೊಂದು ಜನ ಹೇಳ್ಕೊಂಡು ತಿರ್ಗಾಯಕ್ಕೆ ನಮ್ಮನೆ ಹತ್ರಕ್ಕೆ ಬಂದಿರೋದು. ನಾನು ಆಸ್ಪತ್ರೆಗೆ ಹೋಗಿದ್ದೆ, ಮಾತ್ರೆ ತಗೊಂಬನ್ನಿ ಸರ್ ಆಯ್ತು. ನೀನು ಅವತ್ತು ನನ್ನ ಹತ್ರ 10,000 ರೂಪಾಯಿ ಕಾಸು ಇಟ್ಕೊಂಡ್ರಲ್ಲ, ನಿಮ್ಮ ಮನೆಯವ್ರು ಎಲ್ಲರೂ ಸರಿ. ಆ ಕಾಸು ನಂಗೆ ವಾಪಸ್ ಕೊಡು. ಯಾವ ಕಾಸು ಇಟ್ಕೊಂಡಿಲ್ಲಮ್ಮ ನಾವು? ಯಾವ ಕಾಸು ಕಟ್ಟ ಏನು ಮುಟ್ಟಿಲ್ಲ ನಾವು. ಓದ್ತಾರು ಬಂದಿದ್ದಾರೆ ಸುಂಗುವಿಲ್ಲ ಅಂತ. ನೋಡ ಚೆನ್ನಾಗಿರ ನೋಡ್ಕ ಮಾಡುವಾಗ ನನ್ನ ಕಾಸು ನಂಗೆ ಕೊಟ್ಟರೆ ಸರಿ. ಇನ್ನ ನೀನೇ ನಂಗೆ 5,000 ರೂಪಾಯಿ ಕೊಡಬೇಕು. ನನ್ನ ಮೊಮ್ಮಗನ ಹತ್ರ ಅದೇನೋ ಡೂಪ್ಲಿಕೇಟು ಮಾತುಗಳು ಬುಕ್ಬಿಟ್ಟು ಕಾಸು ಕಿತ್ಕೊಂಡಿದ್ದೆಲ್ಲ ಸುಪ್ನಾತಿ ನೀನೇ 5,000 ಕೊಡ್ಬೇಕು ನಂಗೆ. ಇವಾಗ ನಿಮ್ಮ ಮನೆ ಹತ್ರಕ್ಕೆ ಬರೋಣ ಅನ್ಕೊಂಡಿದ್ದೀನಿ. ನಿಮ್ಮ ಮಾವನ್ ಕೇಳಕ್ಕ ಕೊಡು 5,000 ಕೊಡು 5,000. ಆ 5,000 ಜೊತೆಗೆ 10,000 ಎತ್ಕೊಂಡಿದ್ದೆ. ನಾನೇನು ಮರ್ತೋಗ್ಬಿಟ್ನಿ ಅಂತ ಅನ್ಕೊಂಡಿದ್ಯೇನು? ಮರ್ತೋಗಿಲ್ಲ, ನಾನು ಎಲ್ಲ ಗ್ಯಾಪ್ ಆದೆ ನಂಗೆ. ಹಂಗಾರೆ ನೀನು ನಂಗೆ ತಿಕ್ಲಿಡ್ತದೆ ಅದಿರ್ತದೆ ಇದಿರ್ತದೆ ಅಂತ ನಾಟಕ ಆಡ್ತಾ ಇದ್ದಿದ್ವಾ? ಸರಿ ಅದೆಲ್ಲ ಕತೆ ಬೇಕಾಗಿಲ್ಲ. ನಾಟಕ ಗಿಟ್ಕ ಏನು ಬೇಕಾಗಿಲ್ಲ. ನನ್ನ ಕಾಸು ನಂಗೆ ಕೊಟ್ಬಿಡ್ಬೇಕು ಮಾನವಾಗಿ 10,000 ರೂಪಾಯಿ. 10,000 ರೂಪಾಯಿ? 10,000 ರೂಪಾಯಿನೂ ಇಲ್ಲ, 10 ಪೈಸಾನೂ ಇಲ್ಲ. ಹೋಗೆ ನಾನು ಹೋಯ್ತೀಯಾ? ನನ್ನ ಮೊಮ್ಮಗನ ಇಲ್ಲಿ ಡೂಪ್ಲಿಕೇಟ್ ಮಾತುಗಳು ಹೇಳ್ಬಿಟ್ಟು ನನ್ನ ಮೊಮ್ಮಗನ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ಟು ನಾನೇ ಹೋಯ್ತಾ ಇದ್ದೇನೆ ಇವತ್ತು ನೀನು. ಅಲ್ಲ ನನ್ನ ಹತ್ರ ನಿನ್ನ ಆಟ ತೋರಿಸ್ತೀಯಾ? ನನ್ನ ಅಯ್ಯಮ್ಮನಾಗ ನಿನ್ನಂಥ ಸರೋಜಿಗೆ ನೀ ಎಷ್ಟು ಜನ ನೋಡಿಲ್ಲ ನಾನು. ನನ್ನ ಹತ್ರ ನೀನು ಬೆಳಕಳೆ ಏನು ಬೇಲಕ್ಕಮ್ಮ ಬಾಯ್ ಮುಚ್ಕೊಂಡು ಓದ್ತಾ ಇರ್ಬೇಕು ನೀನು. ಇವತ್ತು ನಾನು ನಿನ್ನ ಹತ್ರ 10,000 ರೂಪಾಯಿ ಕಿತ್ಕೊಂಡಿರ ಇಲ್ಲಿಂದ ಜಾಗನೇ ಖಾಲಿ ಮಾಡಲ್ಲ. ಅದೇನಾಗ್ತದ ಆಗೋಗ್ಬಿಡ್ಲಿ ಬಿಡು. ಅದೇನಾಗ್ತದ ಆಗೋಗ್ಲಿ ಬಿಡೆ. ನನ್ಗೇನಾಗಬೇಕು? ನನ್ನ ಹೋಗ್ತೀಯ ಒಂದೂವರೆ